ಇದು ನನ್ನ ಪ್ರಭು ರಾಮನ ಕಥೆ. ಮನುಷ್ಯನಾಗಿ ಹುಟ್ಟಿದವ ದೇವರಾದ ಚರಿತೆ. ಅವರ ಬದುಕೇ ಘನತೆಯ ಉತ್ಸವ. ಅದಕ್ಕೆ ಅವರ ಹೆಸರು ರಾಘವ. ಅವರ ಧರ್ಮ ಅಧರ್ಮದ ಅಹಂಕಾರವನ್ನೇ ಛಿದ್ರಗೊಳಿಸಿತು. ರಘುನಂದನನ ಈ ಚರಿತೆ ಯುಗಯುಗಗಳಾಚೆಗೂ ಜನಮಾನಸದಲ್ಲಿ ಜೀವಂತವಾಗಿರುವ ರಾಮಾಯಣದ ಕಥೆ. ಸೀತಾದೇವಿ ಸ್ವಯಂವರವಯ್ಯ, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡೆದು ಬಂದಾಳಮ್ಮ. ಕೌಸಲ್ಯ ಕಂದ ಮಧು ಮಗನಾಗಿ ಬಂದ. ಚಂದ್ರಮುಖಿ ಜಾನಕಿ ಮಧು ಮಗಳಮ್ಮ. ಮಹಾಲಕ್ಷ್ಮಿ ವೈಕುಂಠವ ಬಿಟ್ಟು ಬಂದು ಮಿಥಿಲೆಯ ಮಗಳಾದಳು. ಶ್ರೀರಾಮಚಂದ್ರ ಪರಶಿವನ ಬಿಲ್ಲನ್ನು ಎತ್ತಿ ಬಾಣ ಹೂಡಿ ಶಿವನ ಬಿಲ್ಲು ಮುರಿದ ನೋಡಮ್ಮ. ಸೀತಮ್ಮನ ಸ್ವಯಂವರದಿ ಗೆದ್ದ ನೋಡಮ್ಮ. ಜಾನಕಿ ಹೂಮಾಲೆ ಹಾಕಿದಳಮ್ಮ. ಸುರಿದಾವು ಹೂ ಮಳೆ ದೇವಲೋಕದಿಂದ. ರಾಮನ ಪಟ್ಟಾಭಿಷೇಕಕ್ಕೆ ದಶರಥನ ಸಂಪೂರ್ಣ ಸಾಮ್ರಾಜ್ಯವೇ ಕಾಯುತ್ತಿತ್ತು. ಅದೊಂದು ಅತ್ಯಂತ ಸಂಭ್ರಮದ ಕ್ಷಣ. ಇನ್ನೇನು ಪಟ್ಟಾಭಿಷೇಕ ನಡೆಯಬೇಕೆನ್ನುವಷ್ಟರಲ್ಲಿ ರಾಮನನ್ನು 14 ವರ್ಷಗಳ ದೀರ್ಘ ವನವಾಸಕ್ಕೆ ಕಳುಹಿಸಲಾಯಿತು. ಕೈಕೇಯಿಯು ಶ್ರೀರಾಮನು 14 ವರ್ಷಗಳ ವನವಾಸವನ್ನು ತೆಗೆದುಕೊಳ್ಳಬೇಕೆಂದು ದಶರಥನಿಂದ ವರವನ್ನು ಪಡೆದುಕೊಳ್ಳುತ್ತಾಳೆ. ತಂದೆಯ ಮಾತಿಗೆ ಮರು ಮಾತನಾಡದ ಶ್ರೀರಾಮರು ವನವಾಸಕ್ಕೆ ಹೊರಡಲು ಸಜ್ಜಾಗುತ್ತಾರೆ. ಅವರೊಂದಿಗೆ ಮಡದಿ ಸೀತೆ ಹಾಗೂ ತಮ್ಮ ಲಕ್ಷ್ಮಣರೂ ಕೂಡ ವನವಾಸಕ್ಕೆ ತೆರಳುತ್ತಾರೆ. ಒಂದು ದಿನ ಕಾಡಿನಲ್ಲಿರುವ ರಾಮನನ್ನು ರಾವಣನ ಸಹೋದರಿ ಶೂರ್ಪನಖಿಯು ನೋಡಿ ಅವರ ಅಂದಕ್ಕೆ ಮೋಹಗೊಂಡು ಅವರ ಬಳಿ ಬಂದು ವಿವಾಹವಾಗುವಂತೆ ಕೇಳಿಕೊಳ್ಳುತ್ತಾಳೆ. ಆದರೆ ರಾಮನು ಅದಕ್ಕೆ ಒಪ್ಪದ ಕಾರಣ ಅವರಿಬ್ಬರ ಮಧ್ಯೆ ಕೆಲವು ಮಾತುಗಳು ನಡೆಯುತ್ತವೆ. ಕೋಪಗೊಂಡ ಶೂರ್ಪನಖಿಯು ಸೀತೆಯ ಮೇಲೆ ಆಕ್ರಮಣ ಮಾಡಲು ಮುಂದಾಗುತ್ತಾಳೆ. ಇದರಿಂದ ಕೋಪಗೊಂಡ ಲಕ್ಷ್ಮಣನು ಆಕೆಯ ಮೂಗು ಕತ್ತರಿಸುತ್ತಾನೆ. ಇದರ ಸೇಡನ್ನು ತೀರಿಸಿಕೊಳ್ಳಲು ರಾವಣನ ಹತ್ತಿರ ಹೋದ ಶೂರ್ಪನಖಿಯು ಸೀತೆಯ ಅಂದವನ್ನು ಹೊಗಳಿ ನಡೆದ ವಿಷಯವನ್ನು ವಿವರಿಸುತ್ತಾಳೆ. ಆಗ ಸೀತೆಯ ಮೇಲಿನ ಆಸೆ ಹಾಗೂ ರಾಮನ ಮೇಲಿನ ಕ್ರೋಧದಿಂದ ಸೀತೆಯ ಅಪಹರಣ ಮಾಡಲು ರಾವಣನು ತೀರ್ಮಾನಿಸುತ್ತಾನೆ. चतुर्
ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ ನಾನು, ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚೆಂಡಾಡಬಲ್ಲ ದಂಡು ದಾಳಿಗಳಿಗೆ ಮೊಂಡ ನಾಯಕನಾದ ಗಂಡೆದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ ನಾನು, ಪ್ರಚಂಡ ರಾವಣ. ಪ್ರಚಂಡ ರಾವಣ. ಅಸುರ ರಾವಣಾಸುರ, ಅಸುರ ಅಸುರ ರಾವಣಾಸುರ. విశ్వనాయక రాజ్య రాజ్యపాలక వేల వేల కోట్ల అగ్ని పర్వతాల కలయిక, శక్తి శక్తి సూచిక యుక్తి యుక్తి పాచిక సహస్ర సూర్య సాగరాలు ఒక్కటైన కదలిక. ఏకవీర శూర క్రూర కుమార నిరంకుశంగా దూకుతున్న దానవేశ్వర, సంగరేగుతుండ కాల కింకర రావణ, శత్రు శాసన జయ జయ రావణ, సింహాసన జయ జయ జయ. నవరసాల పోషక నామరూప నాశక వికృతాల విద్యలెన్న చదివిన వినాశక, చరమ గీత గాయక నరకలోక నర్తక అక్రమాల లెక్కలోన నిక్కిన అరాచక. అహంకార హార భార కిశోర నరాలు నోగు పాములైన నిర్భయేశ్వర, తిరస్కార తీర నేర కుటీర కణము కణము రణములైన కపాలేశ్వర. రావణ జయ జయ శత్రు శాసన జయ 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 రావణ, జయ జయ సింహాసన జయ జయ జయ. ಸೀತೆಯನ್ನು ಅಪಹರಿಸಲು ಸಿದ್ಧತೆ ಮಾಡಿಕೊಂಡ ರಾವಣನು ಪಂಚವಟಿಗೆ ತೆರಳುತ್ತಾನೆ. ತನ್ನ ತಾಯಿಯ ಚಿಕ್ಕಪ್ಪ ಮಾರೀಚನ ಸಹಾಯ ತೆಗೆದುಕೊಂಡು ಅವನನ್ನು ಚಿನ್ನದ ಜಿಂಕೆಯ ರೂಪದಲ್ಲಿ ಪಂಚವಟಿಯಲ್ಲಿ ಸುತ್ತಲು ತಿಳಿಸುತ್ತಾನೆ. ಆಗ ಸೀತೆಯು ಚಿನ್ನದ ಜಿಂಕೆಯನ್ನು ನೋಡಿ ಅದರ ಮೇಲೆ ಮನಸ್ಸಾಗಿ ನನಗೆ ಆ ಜಿಂಕೆ ಬೇಕೆಂದು ರಾಮನಲ್ಲಿ ಕೇಳುತ್ತಾಳೆ. ಆದರೆ ರಾಮ ಅದೆಲ್ಲ ಮಾಯೆ, ನಂಬಬಾರದು ಎಂದು ಹೇಳಿದರೂ ಸಹ ಪಟ್ಟು ಬಿಡದ ಸೀತೆಗಾಗಿ ಜಿಂಕೆ ಹಿಡಿಯಲು ಹೋಗುತ್ತಾರೆ. ಕೆಲವು ಸಮಯದ ಬಳಿಕ ರಾಮನಿಗೆ ಜಿಂಕೆಯ ವೇಷದಲ್ಲಿರುವ ರಾಕ್ಷಸನ ಅರಿವಾಗಿ ಬಾಣ ಪ್ರಯೋಗಿಸಿ ಕೊಲ್ಲುತ್ತಾನೆ. ಆಗ ಜಿಂಕೆಯ ರೂಪದಿಂದ ಹೊರಬಂದ ಮಾರೀಚನು ರಾಕ್ಷಸನಾಗಿ ಮಾರ್ಪಟ್ಟು ರಾಮನ ಧ್ವನಿಯಲ್ಲಿ ಓ ಸೀತೆ, ಓ ಲಕ್ಷ್ಮಣ ಎಂದು ಕೂಗುತ್ತಾನೆ. ಇದರಿಂದ ಹೆದರಿದ ಸೀತೆ ಲಕ್ಷ್ಮಣನನ್ನು ಹೋಗುವಂತೆ ಹೇಳುತ್ತಾಳೆ. ಸೀತೆಯ ಕೋರಿಕೆಯ ಮೇರೆಗೆ ಲಕ್ಷ್ಮಣನು ರಾಮನಿಗೆ ಸಹಾಯ ಮಾಡಲು ಕಾಡಿಗೆ ಹೋಗಲು ಸಿದ್ಧನಾಗಿ ಹೋಗುವ ಮೊದಲು ಒಂದು ಗೆರೆಯನ್ನು ಹಾಕಿ, ಇದು ಲಕ್ಷ್ಮಣ ರೇಖೆ, ಯಾವುದೇ ಕಾರಣಕ್ಕೂ ಈ ಗೆರೆಯನ್ನು ದಾಟಬಾರದೆಂದು ಷರತ್ತು ಹಾಕಿ ಹೋಗುತ್ತಾನೆ. ಇದೇ ಸಮಯಕ್ಕಾಗಿ ಕಾದಿದ್ದ ರಾವಣನು ಭಿಕ್ಷುಕನ ವೇಷದಲ್ಲಿ ಭಿಕ್ಷೆ ಬೇಡಲು ಬಂದು ಸೀತೆಯನ್ನು ಅಪಹರಿಸುತ್ತಾನೆ. ಭಿಕ್ಷಾಂ ದೇಹಿ
भिक्षाम देहि भिक्षाम देहि ಸೀತೆಯನ್ನು ಹುಡುಕಲು ಹೊರಟ ರಾಮಲಕ್ಷ್ಮಣರು ಮುಂದೆ ಪಂಪಾ ಸರೋವರದ ಸಮೀಪಕ್ಕೆ ಹೋಗುತ್ತಾರೆ. ಅಲ್ಲಿ ಸಿಕ್ಕ ಸುಗ್ರೀವ ಹಾಗೂ ವಾನರರ ಸಹಾಯದಿಂದ, ಮುಖ್ಯವಾಗಿ ಹನುಮಂತನ ಸಹಾಯದಿಂದ ಲಂಕೆಗೆ ಪ್ರಯಾಣಿಸಲು ಪ್ರಾರಂಭಿಸುತ್ತಾರೆ. श्रीआञ्जनेयं प्रसन्नाञ्जनेयं श्रीरामदूतं महाकायवीरं प्रणयवि ನಡೆಯಲಿ ಆಂಜನೇಯ ಅಸುರರ ಎದುರಿಸು ಆಂಜನೇಯ ಗಗನವೇ ಜರುಗಲಿ ಆಂಜನೇಯ ಗಡಗಡ ನಡುಗಿಸು ಆಂಜನೇಯ ಧರ್ಮ ಉಳಿಸೋ ಸತ್ಯ ಮೆರೆಸೋ ವಜ್ರದೇಹಿ ಬಾರೋ ಜೈ 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 ಬಜರಂಗ ಭುಜ ಬಲವ ತೋರಿ ನಿಂತೋನೆ ಭವ ಭಯವ ನೀಗುಬಾ
ಹನುಮಂತನು ಶ್ರೇಷ್ಠನಾದದ್ದು ಈ ಗುಣಗಳಿಂದ: ನಿಸ್ವಾರ್ಥತೆಯ ಮೂಲಕ ನಾಯಕತ್ವ, ಸ್ನೇಹ ಮತ್ತು ನಿಷ್ಠೆ, ಅಚಲವಾದ ಭಕ್ತಿ ಮತ್ತು ಸಂಕಲ್ಪ, ನಮ್ರತೆ ಮತ್ತು ಸೇವೆ, ಹಾಗೂ ಆಪತ್ಕಾಲದಲ್ಲಿ ಧೈರ್ಯ. जय हनुमान ज्ञान गुण सागर जय कपीश तिहु लोक उजागर रामदूता तुलित बलधामा अंजनी पुत्र पवन सुत नामा महावीर विक्रम बजरंगी कुमति निवार सुमति के संगी कंचन वरण विराज सुबेसा कानन कुंडल किंचित केसा हाथ वज्र ध्वजा विराजय कांधे कुंज जनेभूषा जय शंकर सुमन केसरी नंदन तेज प्रताप मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। केसरी नंदन मारुतिराय वानर योध वायुपुत्र हनुमान। जय हनुमंत केसरी नंदन मारुतिराय वानर योध वायुपुत्र वज्रकाय दीन बंधुवे धीरा जय हनुमान। रघुपति राघव राजा राम एन्नुत्त हाडुव नम्म हनुम नमो राम भक्त नीने सर्वशक्त रामन मुख्य प्राण हनुम हनुमन प्राण राम नाम रामन मुख्य प्राण हनुम हनुमन प्राण राम नाम। जय हनुमंत केसरी नंदन मारुतिराय वानर योध वायुपुत्र वज्रकाय दीन बंधुवे धीरा जय हनुमान।
ಮುಂದೆ ಸತ್ತ ರಾವಣ ಆಂಜನೇಯನಲ್ಲವೇ ಗೆದ್ದ ಕಾರಣ. ಜೈ